ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರವಾಗಿ ಬೀದರ್ನಲ್ಲಿ ಬೃಹತ್ ಬಹಿರಂಗ ಸಭೆಯಲ್ಲಿ ಹಸ್ತಚಿಹ್ನೆಗೆ ಮತ ನೀಡಲು ಮಲ್ಲಿಕಾರ್ಜುನ್ ಖರ್ಗೆ ಕರೆ. ಬೀದರ್ನ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳಿಗೆ ಕರಪತ್ರಗಳು ಅಂಟಿಸುವ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಋಣ ತೀರಿಸಲು ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಆರ್ಪಿಐ ಅಭ್ಯರ್ಥಿಗೆ ಮತ ನೀಡಲು ಎಂ. ಗೋರ್ನಾಳ್ಕರ್ ಕರೆ. ಬೀದರ್ ಜಿಲ್ಲೆಯಲ್ಲಿ ಪರಿವಾರವಾದ ರಾಜಕೀಯ ಅಂತ್ಯ ಕಾಣಬೇಕು, ಅಂಕುಶ್ ಗೋಖಲೆ. ಹನುಮಾನ್ ಜಯಂತಿ ಅಂಗವಾಗಿ ಬೀದರ್ನಲ್ಲಿ ವೈಭವದ ಪಲ್ಲಕ್ಕಿ ಉತ್ಸವ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ರಾಮಭಕ್ತರು. ಬಿ.ವೈ. ವಿಜಯೇಂದ್ರ ಸಂತೋಷ್ ಲಾಡ್ ಕ್ಷಮೆಯಾಚಿಸಿದ್ದರೆ ಬೀದಿಗಿಳಿದು ಹೋರಾಟ, ನಾರಾಯಣ್ ಗಣೇಶ್ ವಕೀಲರು. ಸುದ್ದಿಯ ವಿವರಗಳು. ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ನಿನ್ನೆ ರಾತ್ರಿ ನಡೆದ ಕಾಂಗ್ರೆಸ್ ಪ್ರಜಾಧ್ವನಿ 2 ಬಹಿರಂಗ ಪ್ರಚಾರ ಸಭೆ ಉದ್ಘಾಟಿಸಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕರ್ನಾಟಕಕ್ಕೆ ಮೋದಿಯವರ ಕೊಡುಗೆ ಏನೂ ಇಲ್ಲ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ ಅದಕ್ಕೆ ನಯಾ ಪೈಸೆ ಪರಿಹಾರ ಕೊಡಲಿಲ್ಲ. ಕೊನೆಗೆ ನ್ಯಾಯಾಲಯಕ್ಕೆ ಹೋಗಬೇಕಾಯಿತು. ನ್ಯಾಯಾಲಯ ಸೂಚಿಸಿದ್ದರೂ ಪರಿಹಾರ ಯಾವಾಗ ಬರುತ್ತೋ ಗೊತ್ತಿಲ್ಲ ಎಂದರು. ರಾಜ್ಯಕ್ಕೆ 18,172 ಕೋಟಿ ಬರ ಪರಿಹಾರ ಬರಬೇಕು. ಎಲ್ಲರನ್ನ ಸಮಾನರಾಗಿ ನೋಡುತ್ತೇನೆ ಎಂದು ಮೋದಿ ಹೇಳುತ್ತಾರೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ನ 27 ಸಂಸದರಿದ್ದಾರೆ. ಆದರೆ ಅವರು ರಾಜ್ಯಕ್ಕೆ ಏನು ಮಾಡಲಿಲ್ಲ ಎಂದು ಹೇಳಿದ್ದರು. ಮೋದಿ ಸರ್ವಾಧಿಕಾರಿ, ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಸಿಬಿಐ ಇಡಿಯನ್ನ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ವಿರೋಧ ಪಕ್ಷದವರನ್ನ ಹೆದರಿಸಿ ಅವರ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ನವರು ಭ್ರಷ್ಟರು ಎಂದು ಹೇಳುತ್ತಿದ್ದಾರೆ. ಇನ್ನೊಂದೆಡೆ ಅವರನ್ನ ಹೆದರಿಸಿ ಬಿಜೆಪಿಗೆ ಸೇರಿಸಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ನರು ಭ್ರಷ್ಟರಾದರೆ ಅವರನ್ನ ಜೈಲಿಗೆ ಹಾಕಲಿ ಎಂದು ಸವಾಲು ಹಾಕಿದ್ದರು. 1989ರಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ನಂತರ ಅವರ ಕುಟುಂಬದ ಯಾರೂ ಪ್ರಧಾನಿ, ಸಿಎಂ, ಮಂತ್ರಿ ಆಗಿಲ್ಲ. ಆದರೆ ಆ ಪರಿವಾರದ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ. ಮೋದಿ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಕಂಡರೆ ಭಯ. ಅವರ ಕನಸಲ್ಲಿ ರಾಹುಲ್ ಗಾಂಧಿ ಬರುತ್ತಿದ್ದಾರೆ, ಅವರಿಗೆ ಹೆದರುತ್ತಿದ್ದಾರೆ ಎಂದರು. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ದೇಶದ ಸಂಪತ್ತು ಮುಸ್ಲಿಮರಿಗೆ ಹಂಚುತ್ತಾರೆ ಎಂದು ಮೋದಿ ಹೇಳುತ್ತಾರೆ. ಇದು ಮೂರ್ಖತನದ ಮಾತು. ಜನರನ್ನ ದಿಕ್ಕು ತಪ್ಪಿಸಲು ಯತ್ನಿಸುತ್ತಿದ್ದಾರೆ. ಹಿಂದೆ ಭಾರತ ಚೀನಾ ಯುದ್ಧ ನಡೆದಾಗ ಇಂದಿರಾ ಗಾಂಧಿಯವರು ಅವರ ಚಿನ್ನಾಭರಣಗಳನ್ನು ದೇಶಕ್ಕೆ ಕೊಟ್ಟಿದ್ದರು. ಅವರ ಮನೆಯನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ದರು. ಆದರೆ ಈಗ ಬಿಜೆಪಿ RSSನವರು ಐಷಾರಾಮಿ ಮನೆಗಳನ್ನು ಕಟ್ಟಿಸಿಕೊಂಡಿದ್ದಾರೆ. ಅವರಿಗೆ ಎಲ್ಲಿಂದ ಅಷ್ಟೊಂದು ಹಣ ಬಂದಿದೆ? ದೇಶದಲ್ಲಿ 17 ಸೈನಿಕ ಶಾಲೆಗಳನ್ನು RSSನವರಿಗೆ ಕೊಟ್ಟಿದ್ದಾರೆ ಎಂದು ತಿಳಿಸಿದ್ದರು. ದೇಶದ ಪಾಲಿಗೆ ಇದು ಮಹತ್ವದ ಚುನಾವಣೆ. ಅದರಲ್ಲೂ ಸಂವಿಧಾನ, ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಬಿಜೆಪಿಯಂತಹ ಮತೀಯ ಶಕ್ತಿಗಳು ಅಧಿಕಾರದಿಂದ ತೊಲಗುವ ಅಗತ್ಯವಿದೆ. 10 ವರ್ಷ ಮೋದಿಯವರ ಆಡಳಿತ ನೋಡಿದ್ದೀರಿ. ರಾಜ್ಯದಲ್ಲಿ ನಮ್ಮ ಪಕ್ಷದ ಕೆಲಸ ನೋಡಿದ್ದೀರಿ. ಯಾರಿಗೆ ಅಧಿಕಾರ ಕೊಡಬೇಕು ಎನ್ನುವುದನ್ನು ನಿರ್ಧರಿಸಿ ಎಂದು ಹೇಳಿದ್ದರು. ದೇಶದಲ್ಲಿ ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಸಿಗಲಿದೆ ಎಂದು ಗೊತ್ತಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಗಲ್ಲಿಯಿಂದ ದಿಲ್ಲಿಯವರೆಗೆ ಓಡುತ್ತಿದ್ದಾರೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದರು. ಬಿಜೆಪಿ ಈ ಹಿಂದೆ ಜನಸಂಘವಾಗಿತ್ತು. ಮುಸ್ಲಿಂ ಲೀಗ್ ಜೊತೆಗೆ ಸೇರಿಕೊಂಡು ಕೋಲ್ಕತ್ತಾದಲ್ಲಿ ಮೇಯರ್, MLA ಮಾಡಿ ಅಧಿಕಾರಕ್ಕೇರಿತು. ಮುಸ್ಲಿಮರನ್ನ ಮೊದಲು ಅಂಗೀಕರಿಸಿಕೊಂಡವರು ಬಿಜೆಪಿಯವರು ಎಂದು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದರು. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮುಸ್ಲಿಂ ಲೀಗ್ನಂತಾಗಿದೆ ಎಂದು ಮೋದಿ ಹೇಳಿದ್ದಾರೆ. ನಮ್ಮ ಪಕ್ಷದ ಪ್ರಣಾಳಿಕೆ ಸಮಿತಿಯಲ್ಲಿ ಸಲ್ಮಾನ್ ಖುರ್ಷಿದಿ ಒಬ್ಬರನ್ನ ಹೊರತುಪಡಿಸಿದ್ದರೆ ಎಲ್ಲರೂ ಹಿಂದೂಗಳೇ ಇದ್ದಾರೆ. ಎಲ್ಲ ಜಾತಿ ಜನಾಂಗದವರು ಸೇರಿಕೊಂಡು ಪ್ರಣಾಳಿಕೆ ಸಿದ್ಧಪಡಿಸಿದ್ದಾರೆ. ಹೀಗಿರುವಾಗ ನಮ್ಮ ಪ್ರಣಾಳಿಕೆಯನ್ನ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಎಂದು ಹೇಗೆ ಗೇಲಿ ಮಾಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದರು. ನರೇಂದ್ರ ಮೋದಿ ಸುಳ್ಳಿನ ಸರದಾರ. ಆದರೆ ಮೋದಿ, RSS, ಬಿಜೆಪಿಯವನವರು ಸತ್ಯ ಹರಿಶ್ಚಂದ್ರನ ಅಪ್ಪನಂತೆ ಮಾತನಾಡುತ್ತಾರೆ. ಇವರು ಹೇಳುವುದೆಲ್ಲ ಸುಳ್ಳು, ಆದರೆ ಸತ್ಯದಂತೆ ಹೇಳುತ್ತಾರೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದ್ದರು. ವಿದೇಶದಿಂದ ಕಪ್ಪು ಹಣ ತರಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸಲಿಲ್ಲ. ರೈತರ ಸಾಲ ಮನ್ನಾ ಮಾಡಲಿಲ್ಲ. ಅವರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಲಿಲ್ಲ. ಕಾಂಗ್ರೆಸ್ ಕಾಲದಲ್ಲಿ ಕಟ್ಟಿದ ಸಂಸ್ಥೆಗಳನ್ನೆಲ್ಲ ಮಾರಾಟ ಮಾಡುತ್ತಿರುವುದೇ ಇವರ ಸಾಧನೆ ಎಂದು ಹೇಳಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುತ್ತಾ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ಶೂನ್ಯ ಎಂದು ಹೇಳಿದ್ದರು. ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡುತ್ತಾ
ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರ ಕೊಡುಗೆ ಬೀದರ್ ಕ್ಷೇತ್ರಕ್ಕೆ ಶೂನ್ಯವಾಗಿದೆ ಎಂದು ಹೇಳಿದರು. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಮಾತನಾಡುತ್ತಾ, ಬೀದರ್ದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಗೆಲ್ಲುತ್ತಿದ್ದಾರೆ ಎಂದು ಗುಪ್ತದಳ ವರದಿಗಳು ಹೇಳುತ್ತಿವೆ ಎಂದು ಹೇಳಿದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲರು ಮಾತನಾಡುತ್ತಾ, ಬೀದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರ ಗೆಲುವು ನಿಶ್ಚಿತ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಸಚಿವ ರಹೀಂ ಖಾನ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಬಸವರಾಜ್ ಜಬ್ಶೆಟ್ಟಿ, ಅರವಿಂದ್ ಕುಮಾರ್ ಅರಳಿ, ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ, ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ವಿಜಯ್ ಸಿಂಗ್, ಅಶೋಕ್ ಖೇಣಿ, ಸುಭಾಷ್ ರಾಥೋಡ್, ಅಮೃತರಾವ್ ಚಿಮ್ಕೋಡೆ, ಆನಂದ್ ದೇವಪ್ಪ, ದತ್ತಾತ್ರೇಯ ಮುಲ್ಗೆ ಸೇರಿದಂತೆ ಅನೇಕರು ಇದ್ದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ, ಅದೇ ರೀತಿ ವೇದಿಕೆ ಮೇಲಿರುವ ಸಚಿವರಿಗೂ, ಎಲ್ಲ ಗಣ್ಯಮಾನ್ಯರಿಗೂ ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳೆಯ ಅನಂತ ಅನಂತ ಅಭಿನಂದನೆಗಳು ಬಂದರೆ ಸರ್. ಅದೇ ರೀತಿ ನಮ್ಮ ಈಗಷ್ಟೇ ಪಕ್ಷ ಸೇರ್ಪಡೆಗೊಂಡಿರ್ತಕ್ಕಂಥ ಬಸವರಾಜ್ ಧನೂರ್ ಸರ್ ಅವರು ಕೂಡ ಮಾನ್ಯರಿಗೆ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಈಗಾಗಲೇ ಮಾನ್ಯರು ಮಾತನಾಡಿರುವಂತದ್ದು ಅವರಿಗೂ ಸಹ, ಜೊತೆಗೆ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರಿಗೂ, ಜೊತೆಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಾನ್ಯರಿಗೂ, ಸಚಿವರಿಗೂ, ಸರ್ವರಿಗೂ ಮುಕ್ತಾಯಗೊಳಿಸಲಾಗುತ್ತೆ. ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ, ಶುಭರಾತ್ರಿ, ಧನ್ಯವಾದಗಳು. सबका क्या है वो, सबका साथ सबका विकास, लेकिन तुम कर रहे क्या, दो को अच्छा लेकिन बाकी का सत्यानाश कर रहे, सबका सत्यानाश। अच्छा किसका हो रहा, आदानी अंबानी का हो रहा, अच्छा किसका हो रहा, आरएसएस का हो रहा। ये बिल्डिंग बन रहे आरएसएस वाले, हर जगह जाओ स्कूल ले रहे, कॉलेज ले रहे। आपको ये मालूम करना चाहता हूं मैं, ये सैनिक स्कूल्स है ना, सैनिक स्कूल्स 17 सैनिक स्कूल्स आरएसएस को प्राइवेटाइज करके दिए हैं, वो गवर्नमेंट के हैं। अरे तुम ऐसा सभी सरकार का बेचते गए, रेल बेच रहे हो, पोर्ट बेच रहे हो, एयरपोर्ट बेच रहे हो सब, और बाकी को बोलते तुम्हारे मंगलसूत्र को भी ये लोग कांग्रेस वाले हाथ डालेंगे। अरे भाई तुम तो हमारे बड़े बड़े मंगलसूत्र थे, आईटी, ये बीटी, बीएल, बीएचईएल, बड़े बड़े कारखाने, लाखों लोगों को जो रोटी खिलाता था, रेलवे ऐसे सब छीन ले रहे, दूसरों को बेच रहे। चुपी कहने का, देखो कांग्रेस वाले गिनती कर रहे, तुम्हारे घर में घुस के सोना कितना है, चांदी कितना है, मकान में क्या है, मंगलसूत्र भी नहीं छोड़ेंगे। वो कौन बोल रहे, इस देश का प्रधानमंत्री बोलता है। शर्म आना चाहिए ऐसे लोगों को। अरे जो प्राइम मिनिस्टर है वो ऐसा इतना ऊंचा होना चाहिए, इतना भारी होना चाहिए, जैसा पंडित जवाहरलाल नेहरू थे, जैसा लाल बहादुर शास्त्री थे, जैसी इंदिरा गांधी थी, जैसे राजीव गांधी थे, ऐसे लोगों के जैसा रहे तो मुंह से ऐसी बात नहीं निकलती। ನಿಮ್ಮ ಬಳಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಮುಂದಿನ 5 ವರ್ಷದವರೆಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ದೇಶದ ಬಡವರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಮಹಿಳೆಯರ, ರೈತರ
ಹಿತವನ್ನ ಕಾಪಾಡ್ತಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ತಮ್ಮ ತೀರ್ಪನ್ನ 7ನೇ ತಾರೀಕು ಕೊಡಬೇಕು. ಯಾಕಂತಂದ್ರೆ ಈ ಚುನಾವಣೆಯ ಮೂಲಕ ಈ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗ್ತದೆ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇದೆ. ಈ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರ. ಬಾಯಿನಲ್ಲಿ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ ಹೇಳ್ತಾರೆ. ಆದರೆ ಕೃತಿನಲ್ಲಿ ಎಲ್ಲರೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಈಗ ನೋಡಿ, ಕರ್ನಾಟಕದಲ್ಲಿ ಒಬ್ಬರಿಗೆ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ, ಒಬ್ಬ ಕ್ರಿಶ್ಚಿಯನ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕುರುಬರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ಕುರುಬರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ಮರಾಠದವರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿಯವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಯಾವುದಾದರೂ ಪಕ್ಷ ಸಾಮಾಜಿಕ ನ್ಯಾಯವನ್ನು ಮಾಡ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ನೀವು ತೀರ್ಮಾನ ಮಾಡಿದ್ದೀರಿ. ಇವತ್ತು ನೋಡಿ, ಬಿಜೆಪಿಯ ಸಂಸದ ಕೇಂದ್ರ ಸಚಿವ ಏನ್ ಇವ್ರ ಕೊಡುಗೆ? ಏನಾದ್ರೂ ಸಾಧನೆ ಮಾಡಿದ್ದಾರಾ? ಗರಂದಾರಿ ಕೆಲಸ ಮಾಡಿದಾರಾ? ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರಾ? ಕರೋನಾದಲ್ಲಿ ಹೇಳಿದ್ಯಪ್ಪ, ಜನ ಸಾಯ್ತಾ ಇದ್ದಾಗ ಮೌನಾಚರಣೆ ಮಾಡ್ತೀನಿ ಅಂತೇಳಿ ಹೇಳಿ ಆಕ್ಸಿಜನ್ ಇಲ್ಲದೆ, ಬೆಡ್ ಇಲ್ಲದೆ, ರೆಮ್ಡೆಸಿವಿರ್ ಇಂಜೆಕ್ಷನ್ ಇಲ್ಲದೆ ಈ ಬಿಜೆಪಿಗಳು ಎಷ್ಟು ಬಂಡರು ಅಂತ ಹೇಳಿದ್ರೆ ನೋಡಿ. ಇವತ್ತು ಕರೋನಾದಲ್ಲಿ ಜನ ಸಾಯ್ತಾ ಇದ್ದಾಗ ಇವತ್ತು ಜನರ ಶವಗಳ ಮೇಲೆ ಲೂಟಿ ಹೊಡೆಯುವಂತವರು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 ಇದ್ದಿದ್ದು 40,000 ರೂಪಾಯಿಗೆ ಕಾಸಂತೆಯಲ್ಲಿ ಮಾರಾಟ ಮಾಡಿಕೊಂಡಿದ್ದಾರೆ. ಇಂಥವರಿಗೆ ಮತ ಹಾಕ್ಬೇಕಾ? ಹೇಳಿ, ನೀವು ಹೇಳಿ. ಇದಕ್ಕೆ ಆತ್ಮೀಯ ಬಂಧುಗಳೇ, ಏನೂ ಸಾಧನೆ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಸಹಾಯ ಮಾಡಿದಕ್ಕಾಗಿ ಏರ್ಪೋರ್ಟ್ ಪ್ರಾರಂಭ ಆಯಿತು. ಈ ತರ ಕಾಲದಲ್ಲಿ ಏರ್ಪೋರ್ಟ್ ಬಂದಾಯ್ತು. ಇವತ್ತೇನಾದ್ರೂ ಟ್ರೈನ್ಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಮಂತ್ರಿ ಇದ್ದಾಗ ಸಮಯ ಬದಲಾವಣೆ ಮಾಡಿ ಅಂತ ಹೇಳಿದ್ರೆ ಇವತ್ತು ಹೊಸ ಟ್ರೈನ್ ಕೊಟ್ಟಂತದ್ದು ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಸಾಧ್ಯ. ये खुशी जो है सर, ನಮಗೆ ಬೇರೆ ಓಟ್ ಬೇಡ ಸರ್. ನಮ್ಮ ಓಟೇ ಅದು 80% ಆಗಲ್ಲ सर, 60-50 आ तरह. हमारे वोट अगर हमको मिल गया तो 100% जीत है. और सागर का इंटेलिजेंस रिपोर्ट आ गया, इतना परेशान क्यों है लोग मालूम? सागर का इंटेलिजेंस रिपोर्ट आया है कि 100% जीत रहा नौजवान. और सागर के पीछे मैं हूं, ईश्वर साहब है, राजशेखर साहब है, 24/7. सिद्धरामैया मुख्यमंत्री साहब भी सागर के पीछे, पूरी सरकार. तो इसके लिए आप लोगों की जरूर आप लोग 10 दिन बैठे. 10 ದಿವಸ ಇದೆ ಬರೆ ಫಂಕ್ಷನ್ ಗೆ ಬಂದು ಇಲ್ಲಿ यहाँ से सुन के इधर चलेगा तो वेस्ट. 10 दिन 10 ದಿವಸ ನೀವು ಬೆಳಗ್ಗೆ ಸಾಯಂಕಾಲ 2-3 ತಾಸು ಎಲ್ಲ ಪಂಚಾಯತ್ ನಲ್ಲಿ, ಬೂತ್ ನಲ್ಲಿ
ವರ್ಕ್ ಮಾಡ್ಬೇಕು, ಹೇಳಬೇಕು. ನೀವು ಗ್ಯಾರಂಟಿ ತಗೊಳ್ತೀರಿ, ಇಲ್ಲಿ 10 ವರ್ಷದಿಂದ ಏನು ಕೆಲಸ ಆಗಿಲ್ಲ ಅಂತ ಯುವಕರಿಗೆ ಹೇಳಬೇಕು, ಏರಿಯಾಗಿ ಹೇಳಬೇಕು. ಈಗ ನಿಮ್ಮ ಕೈನಲ್ಲಿ ಇದೆ, ನೀವು ವೋಟ್ ಹಾಕೋದು 100% ನೀವು ವೋಟ್ ಹಾಕ್ತೀರಿ, ಕಾಂಗ್ರೆಸ್ಗೆ ನೀವು ಪ್ರೀತಿ ಮಾಡ್ತೀರಿ ಅಂತ ಬಂದಿರಲಿ. ಈಗ ನಿಮ್ದು ಜಿಮ್ಮೆದಾರಿ ಇದೆ. ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೆ ನಿಮ್ಮ ಮೇಲೆ ಜಿಮ್ಮೆದಾರಿ ಹಾಕಿದ್ದಾರೆ, ನೀವೆಲ್ಲರೂ ಹೋಗಿ ವೋಟ್ ಯಾವ ಪಕ್ಷಕ್ಕೆ ಮತ ಹಾಕಬೇಕು, ಯಾರಿಗೆ ಹಾಕಬೇಕು, ಯಾರಿಗೆ ಹಾಕ್ತಾರೆ ಈ ರಾಜ್ಯ ಮತ್ತು ದೇಶ ಒಳ್ಳೆಯದಾಗ್ತದೆ ವಿಚಾರ ಮಾಡ್ತಕ್ಕಂಥ ಸಮಯ ಬಂದಿದೆ ಬಂಧುಗಳೇ. ಇವತ್ತು ನಾವು ನೋಡಿ, ಇವತ್ತೇನು ಹಿಂದೆ 10 ವರ್ಷದೊಳಗೆ ಭಗವಂತ ಖೂಬಾಜಿ ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ. ಇವತ್ತು ಸಾಗರ್ ಬೆಂಗಳೂರು ಇವತ್ತು ಹೊಸದಾಗಿ ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೆ 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಗ್ಯಾರಂಟಿಗಳು ಕೊಟ್ಟಿದ್ರು, ಎಲ್ಲಾ ಗ್ಯಾರಂಟಿ ಈಡೇರಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದು ಸಿದ್ದರಾಮಯ್ಯನವರ ಸರ್ಕಾರ. ಅದಕ್ಕೆ ಬಂದ್ರೆ ಬೀದರ್ ಜಿಲ್ಲಾ ಸ್ವೀಪ್ ಸಮಿತಿ ಬೀದರ್ ವತಿಯಿಂದ ಬೀದರ್ನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮತದಾನ ಜಾಗೃತಿ ಕುರಿತು ಕರಪತ್ರಗಳನ್ನು ಬಸ್ಸುಗಳಿಗೆ ಅಂಟಿಸಿದ ನಂತರ ಮಾತನಾಡಿದ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಬೀದರ್ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ಪದೋಲೆ ಅವರು, ನಿಮ್ಮ ಮತವೇ ನಿಮ್ಮ ಧ್ವನಿಯಾಗಿರುವುದರಿಂದ ತಪ್ಪದೆ ಎಲ್ಲರೂ ಮತದಾನ ಮಾಡಬೇಕೆಂದು ಹೇಳಿದ್ದರು. ಬೀದರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರ ಉದ್ದೇಶ, ಇಲ್ಲಿ ಪ್ರತಿದಿನ ಸಾವಿರಾರು ಪ್ರಯಾಣಿಕರು ತಿರುಗಾಡುತ್ತಾರೆ. ಅವರಿಗೆ ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ಕಳೆದ ಸಲಕ್ಕಿಂತ ಈ ಬಾರಿ ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಕ್ಷೇತ್ರದಲ್ಲಿ ಹೆಚ್ಚು ಮತದಾನವಾಗಬೇಕಾಗಿದೆ. ಹಾಗಾಗಿ ಜನರು ತಮ್ಮ ತಮ್ಮ ಊರುಗಳಲ್ಲಿ ಎಲ್ಲರೂ ಮತದಾನ ಮಾಡುವಂತೆ ತಿಳಿಸಬೇಕೆಂದು ಹೇಳಿದರು. ಮತದಾನ ಜಾಗೃತಿ ಕುರಿತು 500 ಕರಪತ್ರಗಳನ್ನು ಬಸ್ಸುಗಳಿಗೆ ಅಂಟಿಸುತ್ತಿದ್ದೇವೆ. ಇದರ ಜೊತೆಗೆ ಪ್ರಯಾಣಿಕರು ಟಿಕೆಟ್ ಮೇಲೆ ಮತದಾನ ಜಾಗೃತಿ ಕುರಿತು ಸಂದೇಶ ಇರುವ ಚೀಟಿಗಳನ್ನು ನೀಡುವ ಮೂಲಕ ಸಾರಿಗೆ ಇಲಾಖೆಯವರು ಜನರಲ್ಲಿ ಮತದಾನ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದರ ಜೊತೆಗೆ ಜಿಂಗಲ್ಗಳನ್ನು ಮಾಡಿ ಜನರಿಗೆ ಸಂದೇಶ ತಲುಪಿಸುವ ಕೆಲಸ ಮಾಡುತ್ತಿದ್ದೇವೆ. ಜಿಲ್ಲೆಯ ಎಲ್ಲ ನಾಗರಿಕರು ಮೇ 7ರಂದು ತಪ್ಪದೆ ಮತದಾನ ಮಾಡಬೇಕು. ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾರಿಗೆ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದ್ದರು. ಬೀದರ್ ಸಹಾಯಕ ಆಯುಕ್ತರಾದ ಲವಿಶೋರ್ಡಿಯಾ ಅವರು ಮಾತನಾಡಿ, ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣಾ ಕ್ಷೇತ್ರ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಯ ಕೆಲವು ತಾಲೂಕುಗಳು ಬರುವುದರಿಂದ ಇಲ್ಲಿ ಹೆಚ್ಚಿನ ಮತದಾನ ಆಗಬೇಕಾದರೆ ಎಲ್ಲರೂ ಮತದಾನ ಮಾಡಬೇಕು ಮತ್ತು ತಮ್ಮ ಮನೆಯ ಎಲ್ಲ ಸದಸ್ಯರು ಮತದಾನ ಮಾಡುವಂತೆ ಅವರಿಗೆ ತಿಳಿಸಬೇಕು ಎಂದು ಹೇಳಿದ್ದರು. ಬಸ್ಸುಗಳಿಗೆ ಕರಪತ್ರಗಳನ್ನು ಅಂಟಿಸಿದ ನಂತರ ಬಸ್ಸಿನ ಒಳಗಡೆ ಹೋಗಿ ಮೇ 7ರಂದು ಎಲ್ಲರೂ ತಪ್ಪದೇ ಮತದಾನ ಮಾಡುವಂತೆ ಪ್ರಯಾಣಿಕರಲ್ಲಿ ಮನವಿ ಮಾಡಿದ ಸಿಇಒ ಅವರು ನಂತರ ಮತದಾನ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಸಹಾಯಕ ಆಯುಕ್ತರು ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳೊಂದಿಗೆ ಸೆಲ್ಫಿ ತೆಗೆದುಕೊಂಡರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಸಿಎಸ್ ಫೂಲೆ, ವಿಭಾಗೀಯ ಸಂಚಾರಿ ಅಧಿಕಾರಿ ಎಂಎ ಬಿರಾದರ್, ವಿಭಾಗೀಯ ತಾಂತ್ರಿಕ ಶಿಲ್ಪ ಚಂದ್ರಕಾಂತ್, ಘಟಕ ವ್ಯವಸ್ಥಾಪಕ ವಿಠಲ್ ಬೋವಿ, ಜಿಲ್ಲಾ ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿ ಗೌತಮ್ ಅರಳಿ, ಜಿಲ್ಲಾ ಸಂಯೋಜಕರಾದ ಪಂಡಿತ್ ವಾಡೇಕರ್ ಹಾಗೂ ಸಾರಿಗೆ ಇಲಾಖೆಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಧನ್ಯವಾದಗಳು. ಲೋಕಸಭಾ ಚುನಾವಣೆಗೆ ಒಂದು ಸ್ಲೋಗನ್ ಇದೆ, ಅದೇನಂದ್ರೆ ಚುನಾವಣಾ ಪರ್ವ ದೇಶದ ಗರ್ವ ಅಂತ ಇದೆ. ನಾನು ಚುನಾವಣಾ ಪರ್ವ ಅಂತೀನಿ, ನೀವು ಜೋರಾಗಿ ಕೈ ಎತ್ತಿ ದೇಶದ ಗರ್ವ ಅಂತ ಹೇಳ್ಬೋದು. ಚುನಾವಣಾ ಪರ್ವ, ಚುನಾವಣಾ ಪರ್ವ ದೇಶದ ಗರ್ವ, ಚುನಾವಣಾ ಪರ್ವ ದೇಶದ ಗರ್ವ. ನಾವು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇವತ್ತಿಗೆ ಬಂದಿದ್ದೀವಿ. ಬಸ್ನಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ, ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಮತ್ತು ಈಗಾಗಲೇ ಬಸ್ ಟಿಕೆಟ್ ಮೇಲೂ ಕೂಡ, ಬಸ್ ಟಿಕೆಟ್ ಅಲ್ಲೂ ಕೂಡ ಮತದಾನದ ದಿನಾಂಕ ಮತ್ತು ಸಮಯನ
ಪ್ರಿಂಟ್ ಮಾಡಿ ಕೊಡ್ತಾ ಇದ್ದಾರೆ. ಬಹುಶಃ ಎಷ್ಟು ಜನ ಆ ಟಿಕೆಟ್ನ ಪಡ್ಕೊಂಡು ಆ ಟಿಕೆಟ್ ಓದ್ತಾರೋ ಇಲ್ಲ ಗೊತ್ತಿಲ್ಲ. ಆದರೆ ನಾವು ಮೌಖಿಕವಾಗಿ ಫಿಸಿಕಲಿ ಆಗಿ ಬಂದು ಪ್ರತಿಯೊಂದು ಬಸ್ಗಳಿಗೂ ಪೋಸ್ಟರ್ ಅಂಟಿಸ್ಬಿಟ್ಟು ಆ ಬಸ್ಸಲ್ಲಿ ಹತ್ತಕ್ಕಂಥವರಿಗೆ ಒಂದು ನೆನಪು ಕೊಡಲಿಕ್ಕೆ, ಅಂದರೆ 7ನೇ ತಾರೀಕಿಗೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮತದಾನ ಸಮಯ ಇದೆ, ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿರಿ ಅಂತ ಹೇಳಲಿಕ್ಕೆ ನಾವು ಇಲ್ಲೊಂದು ಪ್ರಯತ್ನ ಮಾಡಿದ್ವಿ. ಈ ಪ್ರಯತ್ನಕ್ಕೆ ಒಂದು ಮೆರುಗು ಕೊಡಲಿಕ್ಕೆ ನಮ್ಮೊಟ್ಟಿಗೆ ಸ್ವೀಪ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಡಾಕ್ಟರ್ ಗಿರೀಶ್ ಸರ್ ಬಂದಿದ್ದಾರೆ. ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಭಾಗವಹಿಸಿರುವ ಎಲ್ಲ KSRC ಅಧಿಕಾರಿಗಳು ತಮ್ಮೆಲ್ಲರಿಗೂ ಸ್ವೀಪ್ ಸಮಿತಿಯಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಬಯಸುತ್ತೀನಿ. ನಮ್ಮ ಉದ್ದೇಶ ಏನಂದರೆ, ಈ ಸಲ ಪಾರ್ಲಿಮೆಂಟ್ರಿ ಇಲೆಕ್ಷನ್ಸ್ ಅಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಮತದಾನದ ಪ್ರಮಾಣ ಹೆಚ್ಚಿನಾಗಬೇಕು, ಜಾಸ್ತಿ ಆಗಬೇಕು. ಯಾಕಂದರೆ ಕಳೆದ 19ನೇ ಚುನಾವಣೆಯಲ್ಲಿ 64% ಮಾತ್ರ ಬೀದರ್ನಲ್ಲಿ ಮತದಾನ ಆಗಿದೆ. ಸೊ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗಬಾರ್ದು. 100% ಮತದಾನ, ಎಲ್ಲರೂ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕು, ಪ್ರಜಾಪ್ರಭುತ್ವನ ಗಟ್ಟಿಗೊಳಿಸಬೇಕು. ಯುವರ್ ವೋಟ್ ಈಸ್ ಯುವರ್ ವಾಯ್ಸ್ ಅಂತೀವಿ ನಾವು. ಸೊ ನೀವು ನಿಮ್ಮ ವೋಟ್ ಹಾಕಿಲ್ಲ ಅಂದರೆ ನೀವು ನಿಮ್ಮದು ಹಕ್ಕು ನೀವು ಚಲಾಯಿಸ್ತಾ ಇಲ್ಲ. ನೀವು ನಿಮ್ಮದು ಯುವರ್ ವೋಟ್ ಅಂದರೆ ಯುವರ್ ಪವರ್ ಕೂಡ ಅಂತೀವಿ. ನೀವು ನಿಮ್ಮದು ಶಕ್ತಿನೂ ಯೂಸ್ ಮಾಡ್ತಾ ಇಲ್ಲ ಅಂತನ ಆ ಥರ ಆಗುತ್ತೆ. ಸೊ ಎಲ್ಲರೂ ಈ ಸಲ ತಮ್ಮ ಊರಲ್ಲಿ ಮತದಾನ ಮಾಡಬೇಕಂತ ಹೇಳಕ್ಕೆ ನಾವು ಬಸ್ ಸ್ಟ್ಯಾಂಡಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ, ಸುಮಾರು 400 ಟ್ರಿಪ್ಸ್ಗಳು ಪ್ರತಿದಿನ ಬಸ್ ಸ್ಟ್ಯಾಂಡಲ್ಲಿ ಆಗುತ್ತೆ. 400 ಟ್ರಿಪ್ಸಲ್ಲಿ ಪ್ರತಿ ಬಸ್ಸಲ್ಲಿ ಎಷ್ಟು 60-70 ಜನ ಇರ್ತಾರೆ. ಸೊ ಸುಮಾರು 10,000 ಮೇಲೆ 10-20 ಸಾವಿರ ಮೇಲೆ ಜನ ಪ್ರತಿದಿನ ಇಲ್ಲಿ ಬರ್ತಾರೆ. ಸೊ ಅವ್ರ ತನಕ ಮೆಸೇಜ್ನ ಕೇಳಿಸ್ಬೇಕಾಗತ್ತೆ. ಅದಕ್ಕಾಗಿ ಸುಮಾರು 500 ಮತದಾನ ಜಾಗೃತಿ ಪೋಸ್ಟರನ್ನು ಪ್ರತಿ ಬಸ್ಸಲ್ಲಿನೂ ಅಂಟಿಸ್ತಾ ಇದ್ದೀವಿ. ಜೊತೆ ಬಸ್ಸಲ್ಲಿ ಹೋಗಿ ನಮ್ಮ KSRTC ಸ್ಟಾಫ್ ಕೂಡ ಇಂಟರಾಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಬಸ್ ಟಿಕೆಟಲ್ಲಿ ಕೂಡ ಮತದಾನದ ಜಾಗೃತಿ ಸಂದೇಶಗಳನ್ನು ಅವ್ರು ಹಾಕಿದ್ದಾರೆ. ಜೊತೆಗೆ ಬಸ್ ಸ್ಟ್ಯಾಂಡಲ್ಲಿ ನಾವು ಮತದಾನದ ಜಿಂಗಲ್ಸ್ ಕೂಡ ಪ್ಲೇ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕ್ರಮಗಳನ್ನು ನಾವು ತಗೊಂಡಿದ್ದ ಉದ್ದೇಶ ಯಾಕಂದರೆ, ಹೆಚ್ಚಿನ ಮತದಾನ ಬೀದರ್ ಜಿಲ್ಲೆಯಲ್ಲಿ 7th ಮೇಯಲ್ಲಿ ಎಲ್ಲರೂ ಬಂದು ಮಾಡಬೇಕಂತ ನಮ್ದು ಗುರಿ ಇದೆ. ಸೊ ಇದಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ. ಮತ್ತು KSRTC ಸ್ಟಾಫು ಇನ್ನ ಒಂದು 12 ದಿನ 13 ದಿನ ಇದೆ. ಆ ದಿನದಲ್ಲಿ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪ್ರಯಾಣಿಕರಿಗೆ ನಮ್ದು ಈ ಸಂದೇಶವನ್ನು ತಲುಪಿಸ್ಬೇಕಂತ ನಾನು ಕೇಳ್ಕೊತೀನಿ. ಧನ್ಯವಾದ. ಸೊ ನೀವು ಎಲ್ಲ ನಿಮ್ಮ ಊರು ಬೀದರ್ ಇದೆ ಅಥವಾ ಗುಲ್ಬರ್ಗ ಇದೆ, ಬೇರೆ ಕಡೆ ಇದೆ, ನೀವು ವೋಟ್ ಹಾಕಬೇಕು. ಧನ್ಯವಾದ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ RPI ಪಾರ್ಟಿ ಅಭ್ಯರ್ಥಿ ಮಹೇಶ್ ಕುಮಾರ್ ಗೋರ್ನಾಳ್ಕರ್ ಅವರು ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಋಣ ತೀರಿಸಲು ಕ್ಷೇತ್ರದ 17 ಲಕ್ಷ ಮತದಾರರು RPI ಪಾರ್ಟಿ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದ್ದರು. RPI ಪಾರ್ಟಿ ಅಭ್ಯರ್ಥಿ ಮಹೇಶ್ ಕುಮಾರ್ ಗೋರ್ನಾಳ್ಕರ್ ಅವರು ಮಾತನಾಡುತ್ತಾ ಬಿಜೆಪಿ ಮತ್ತು ಕಾಂಗ್ರೆಸ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನಿಸಿವೆ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹೇಶ್ ಕುಮಾರ್ ಗೋರ್ನಾಳ್ಕರ್, ಪ್ರಕಾಶ್ ರಾವಣ್, ಸಂತೋಷ್ ಕುಮಾರ್ ಪಟ್ಲೂರೆ, ಪ್ರಹ್ಲಾದ್ ದೊಡ್ಡಿ, ಉತ್ತಮ್ ಕೆಂಪೆ, ಪ್ರಶಾಂತ್ ಬನ್ಸೂಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ವತಿಯಿಂದ ಯಾಕೆ ಒಂದು ಪತ್ರಿಕಾಗೋಷ್ಠಿ ಕರೆಯೋದು ಉದ್ದೇಶ, ವ್ಯಾಲ್ಯೂಮ್ ನಂಬರ್ 22 ಬಾಬಾ ಸಾಹೇಬ್ರ RPI ಬಗ್ಗೆ ಇತಿಹಾಸ ಬರ್ತಾರೆ. 23 ಪೇಜ್ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಎಷ್ಟೋ ಜನ ಓದಿನವ್ರು ಹೇಳ್ತಾರ, ಇಲ್ಲಿದೆ ನೋಡ್ರಿ 362 ಸುಮಾರು 23 ಪೇಜ್ ಇದೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಇತಿಹಾಸ ಬರ್ತಿದ್ದಾರೆ ಬಾಬಾ ಸಾಹೇಬ್ರು. ರಾಮ್ ಮನೋಹರ್ ಲೋಹಿಯಾಗ ಪತ್ರ ಬರ್ತಾರ, ಸಾಕಷ್ಟು ಮೇಧಾವಿಗಳಿಗೆ ಪತ್ರ ಬರೆದು ಹೇಳ್ತಾರ, ನನಗೆ
ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಳೆಸಬೇಕಾಗಿದೆ. ಈ ಪಕ್ಷ ವಿರೋಧ ಪಕ್ಷದಲ್ಲಿರಬೇಕು. ವಿರೋಧ ಪಕ್ಷದಲ್ಲಿದ್ದರೆ ಒಂದಿನ ಈ ದೇಶವನ್ನು ಆಳ್ತದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. 22 ವ್ಯಾಲ್ಯೂಮ್ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕದಲ್ಲಿದೆ. ದಯಮಾಡಿ ನನ್ನ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲ ಬಹುಜನರು ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ನೀವು ಬಾಬಾ ಸಾಹೇಬ್ರದ್ದು ಓಟಿನ ಅಧಿಕಾರದ ಅಂತೇಳಿ ಇಟ್ಟು ನೀವು ಗೌರವದಿಂದ ಇದ್ದೀರಿ. ಇವತ್ತು ನೀವು ಸ್ವಾಭಿಮಾನಿಯಿಂದ ಬದುಕ್ತಾ ಇದ್ರಿ. ಒಂದು ಓಟಿನ ಅಧಿಕಾರ ನಿಮಗೆ ಇಲ್ಲಾಂದ್ರೆ ನಿಮಗೆ ನ್ಯಾಯ ಯಾರು ತಿಳಿಯಲ್ರು. ಬಸವಣ್ಣನ ನಾಡದ ಇಲ್ಲಾದರೂ ಅಂಬೇಡ್ಕರ್ ಪಕ್ಷ ಇವತ್ತು ಒಂದು ಟಿಕೆಟು ಒಂದು ಖಾತೆ ತೆಗೆದು ಲೋಕಸಭೆಗೆ ಹೋಗುವಂಥ ಪ್ರಯತ್ನ ತಾವೆಲ್ಲ ಮತದಾರರು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ದಯಮಾಡಿ ತಾವೆಲ್ಲರೂ ನಮ್ಮ ಕ್ರಮ ಸಂಖ್ಯೆ 5 ನಮಗೆ RP ಅಂಬೇಡ್ಕರ್ ಪಕ್ಷಕ್ಕೆ ನಮಗೆ ಲ್ಯಾಪ್ಟಾಪ್ ಜಿಲ್ಲಾಡಳಿತದಿಂದ ಲ್ಯಾಪ್ಟಾಪ್ ಸಂಖ್ಯೆ ಬಂದಿದೆ. ಇವತ್ತು ನಮಗೆಲ್ಲ ಯಾವುದೋ ಒಬ್ಬ ವ್ಯಕ್ತಿಗೆ ಬೈದರೆ ನಿಮಗೆ ಅವಮಾನ ಆಗ್ತದಂತ್ರಿ, ಎಲ್ಲ ಬಾಬಾ ಸಾಹೇಬ್ರ ಜೆಂಡಕ್ಕೆ ಅವಮಾನ ಆಗಿರ್ತದಂತ್ರಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಂದು ವಂಶದವರು, ಕುಲದವರು, ಸಮುದಾಯದವರು, ಬಹುಜನರು ಇವತ್ತು 40 ರಿಂದ 50 ಕೋಟಿ ಜನ ಇದ್ದೀವಿ. ಇವತ್ತು ಬಾಬಾ ಸಾಹೇಬ್ ಒಂದು ರಾಜಕೀಯ ರಥ ಮುಂದೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಇವತ್ತು ಪ್ರಾದೇಶಿಕ ಪಕ್ಷಗಳು 2 ಸಲ CM ಒಂದೊಂದು ಸಲ PM ಆಯ್ತಾರ. ಅಂದ್ರೆ ಬಾಬಾ ಸಾಹೇಬರು ಅವ್ರಿಗಿಂತ ಕೆಳಗರನಪ್ಪ. ಎಲ್ಲರಿಗೆ ನಾನು ಕೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ರಿಗೆ ನಿಮ್ಮ ಸ್ವಾರ್ಥಗೋಸ್ಕರ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಬೇಡ್ರಿ, ಬಾಬಾ ಸಾಹೇಬ್ರಿಗೆ ವಂಚನೆ ಮಾಡಬೇಡ್ರಿ, ಬಾಬಾ ಸಾಹೇಬ್ರಿಗೆ ದ್ರೋಹ ಮಾಡಬೇಡ್ರಿ ಅಂತೇಳಿ ಇವತ್ತು ನಾನು ಕಳಕಳಿಯಿಂದ ಮಾಡ್ತಾ ಇದ್ದೀನಿ. ಇವತ್ತು ತಾವೆಲ್ಲರೂ ದಿನಾಂಕ ಏನು ಇವತ್ತು ಬರುವ ಚುನಾವಣೆ ಇದೆ, ಲೋಕಸಭಾ ಚುನಾವಣೆ, ಆವತ್ತಿನ ದಿನದಂದು ನೀವು ನನ್ನ ಕ್ರಮ ಸಂಖ್ಯೆ 5 ಮಹೇಶ್ ಗೋರ್ನಾಳ್ಕರ್ ಲ್ಯಾಪ್ಟಾಪ್ ಯಾಕೆ ತಗೊಂಡಿದಂದ್ರೆ ಬಾಬಾ ಸಾಹೇಬ್ರ ಉದ್ದೇಶ ಇತ್ತು. ಈ ದೇಶದ ಜನ ಪ್ರತಿಯೊಬ್ಬರು ಇಂಗ್ಲೀಷ್ ಮಾತಾಡಬೇಕು, ಪ್ರತಿಯೊಬ್ಬರು ಒಳ್ಳೆ ರೀತಿಯಿಂದ ದೊಡ್ಡ ಡಿಗ್ರಿಗಳು ಪಡಿಬೇಕು. ನಾ ಹೆಂಗೆ ಹೊರಗೆ ದೇಶದಾಗ ಓದಿದೆ ಅಲ್ಲೆಲ್ಲ ಇವರು ಓದಬೇಕಂತ ಉದ್ದೇಶ ಇತ್ತು. ಇವತ್ತು ಲ್ಯಾಪ್ಟಾಪ್ ಯಾವುದೇ ಒಂದು ಅರ್ಜಿ ಹಾಕಬೇಕಾದ್ರೂ ಬಿ ಲ್ಯಾಪ್ಟಾಪ್ ಜರುರಿ ಅದ, ನೀವೇನೇ ನೋಡಬೇಕಾದ್ರೂ ಬಿ ಲ್ಯಾಪ್ಟಾಪ್ ಜರುರಿ ಅದ, ಇಡೀ ಜಗತ್ತು ನೋಡಬೇಕಾದ್ರೂ ಲ್ಯಾಪ್ಟಾಪ್ ಜರುರಿ ಅದ. ಲ್ಯಾಪ್ಟಾಪ್ನಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಈ ಲ್ಯಾಪ್ಟಾಪ್ ನಾನು ಯಾಕೆ ತಗೊಂಡಿದ್ದ ವಿದ್ಯಾರ್ಥಿಗಳು, ತಾಯಂದರು, ಮಕ್ಕಳು, ಪ್ರತಿಯೊಬ್ಬ ಹಿರಿಯರು ಲ್ಯಾಪ್ಟಾಪ್ ನೋಡಿ ಇದೊಂದು ವಿಜ್ಞಾನದ ಸಂಕೇತದ, ಇದು ಓಟ್ ಹಾಕಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಾರು ಪ್ರತಿಯೊಬ್ಬರು ನಾವು ಹೆಂಗೆ ಓಟ್ ನಡೆಸ್ತಾ ಇದ್ದೀವಿ, ನಮ್ಮಲ್ಲಿ ದುಡ್ಡಿಲ್ಲ 1 ರೂಪಾಯಿನೂ, ಆದರೆ ಜನ ನಮಗೆ ಒಂದು ಓಟು 1 ನೋಟ್ ಕೊಡ್ತೀನಿ ಅಂತ ಹೇಳಿದಾರೆ. ಇವತ್ತು ನಾವು ಪ್ರತಿಯೊಂದು ಹಳ್ಳಿಗೆ ಹೋಗ್ತೀವಿ, ಪ್ರತಿಯೊಂದು ಸಮುದಾಯಕ್ಕೆ ಭೇಟಿ ಆಗ್ತೀವಿ. ಇವತ್ತು ನಾವು ಖಂಡಿತವಾಗಿ, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ಒಂದು ಜಾತಿ ಧರ್ಮದ ಮೇಲಿಲ್ಲ, ಪ್ರತಿಯೊಂದು ಧರ್ಮ ಜಾತಿದ ಮೇಲದ. ಹಾಗಾಗಿ ಈ ಸರಿ ಹೆಂಗ ಬಿ ನಾವು ಖಂಡಿತವಾಗಿ ಗೆಲ್ತೀವಿ ಅಂತ ಹೇಳ್ತೀವಿ. ಯಾಕೆ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜನರ ಧ್ವನಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಂಕುಶ್ ಗೋಖಲೆ ಅವರು, ಬೀದರ್ ಜಿಲ್ಲೆಯಲ್ಲಿ ಪ್ರಸ್ತುತ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಪರಿವಾರವಾದ ರಾಜಕೀಯ ಜೋರು ಪಡೆದಿದ್ದು, ಅದನ್ನು ಅಂತ್ಯಗಾಣಿಸಲು ಬೀದರ್ ಜಿಲ್ಲೆಯ ಮತದಾರರ ಬಾಂಧವರು ಮುಂದೆ ಬರಬೇಕೆಂದು ಹೇಳಿದ್ದರು. ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಖಂಡ್ರೆ ಪರಿವಾರ, ಹುಮ್ನಾಬಾದ್ನಲ್ಲಿ ಪಾಟೀಲ್ ಪರಿವಾರ ಹಾಗೂ ಬೀದರ್ನಲ್ಲಿ ಕೂಬಾ ಮನೆತನ ಚುನಾವಣೆಯಲ್ಲಿ ಪದೇ ಪದೇ ಸ್ಪರ್ಧಿಸಿ ಪ್ರಜಾಪ್ರಭುತ್ವವನ್ನು ನಿರಂಕುಶ ಪ್ರಭುತ್ವಕ್ಕೆ ಕೊಂಡೊಯ್ಯುತ್ತಿವೆ. ಕಾಂಗ್ರೆಸ್ ವರಿಷ್ಠ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಪರಿವಾರವಾದಕ್ಕೆ ಮಣಿ ಹಾಕುತ್ತಿದ್ದಾರೆ. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷ ಗಾದಿ ಈಗ ಖಂಡ್ರೆ ಮನೆತನಕ್ಕೆ ದೊರೆತರೆ ಪಾಟೀಲ್ ಕುಡಿಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಹಿಂದೆ ಬಸವರಾಜ್ ಪಾಟೀಲ್ ಬೇರೊಬ್ಬರನ್ನ ಬೆಳೆಸದೆ ತನ್ನ ಮಗನಿಗೆ ಬೆಳೆಸಿದ್ದರು. ಒಬ್ಬ ಮಗ ರಾಜಕೀಯವಾಗಿ ಪ್ರಭಾವಶಾಲಿಯಾಗಿ ಬೆಳೆದು ತನ್ನ 2 ಸಹೋದರರನ್ನ MLC ಮಾಡಿದ್ದಾರೆ. ಇತ್ತ ಡಾಕ್ಟರ್ ಭೀಮಣ್ಣ ಖಂಡ್ರೆ ತನ್ನ ಮಕ್ಕಳಾದ ದಿವಂಗತ ಡಾಕ್ಟರ್ ವಿಜಯಕುಮಾರ್ ಖಂಡ್ರೆ ಹಾಗೂ ಈಶ್ವರ್ ಖಂಡ್ರೆ ಅವರಿಗೆ ಮಣಿ ಹಾಕಿದ್ದರು. ಮುಂದೆ ಈಶ್ವರ್ ಖಂಡ್ರೆ ತಮ್ಮ ಸುಪುತ್ರ ಸಾಗರ್ ಖಂಡ್ರೆಗೆ ಲೋಕಸಭೆ ಟಿಕೆಟ್ ಕೊಡಿಸಿ ಪರಿವಾರವಾದಕ್ಕೆ ದೊಡ್ಡ ನಿರ್ದೇಶನರಾಗಿದ್ದರು. ಇತ್ತೀಚೆಗೆ ಖರ್ಗೆ ಅವರ ಅಭಿನಂದನಾ ಸಮಾರಂಭದಲ್ಲಿ ಮಾಜಿ ಸಂಸದರಾದ ನರಸಿಂಹರಾವ್ ಸೂರ್ಯವಂಶಿ ಅವರಿಗೆ 3ನೇ ಸಾಲಿಗೆ ಕುಳ್ಳರಿಸಿ ತಮ್ಮ ಮಕ್ಕಳಿಗೆ ಮುಂದಿನ ಸಾಲಿಗೆ ತಂದು ಅವಮಾನ ಮಾಡಿರುವವರು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಸಹ ತಮಗೆ ಬೇಕಾದವರಿಗೆ ನೀಡಿ ಶಂಕರ್ ದೊಡ್ಡಿಯಂತಹ ಹಳೆ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಎಂದು ಖಂಡ್ರೆ ಹಾಗೂ ಪಾಟೀಲ್ ಪರಿವಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದರು. ಕೇಂದ್ರ ಸಚಿವರು ಹಾಗೂ ಬಿಜೆಪಿ ಲೋಕಸಭೆ ಅಭ್ಯರ್ಥಿ ಭಗವಂತ್ ಖೂಬಾ ಓರ್ವ ಗರ್ಭದ ರಾಜಕಾರಣಿ. ಮಾಜಿ ಸಂಸದ ದಿವಂಗತ ರಾಮಚಂದ್ರ ವೀರಪ್ಪ ಅವರ ಪರಿವಾರಕ್ಕೆ ಬಿಜೆಪಿ ಮೂಲೆ ಗುಂಪು ಮಾಡಿದೆ.
ನರೇಂದ್ರ ಮೋದಿ ಓರ್ವ ಹಿಟ್ಲರ್ ಇದ್ದಂತೆ ಈ ಎರಡು ಪಕ್ಷಗಳು ಜಿಲ್ಲೆಯಲ್ಲಿ ದಲಿತರನ್ನ ಚೆನ್ನಾಗಿ ತುಳಿಯುತ್ತಿವೆ. ಆದ್ದರಿಂದ ನಮ್ಮ ಸಮಾಜದ ಯುವಕರು ಎಚ್ಚೆತ್ತು ಸಂಪೂರ್ಣ ಗುಲಾಮಗಿರಿಯಿಂದ ಮುಕ್ತಿ ಹೊಂದಿರಬೇಕಾದರೆ ಈ ಎರಡು ಪಕ್ಷದವರಿಗೆ ತಕ್ಕ ಪಾಠ ಕಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಮಾಜಕ್ಕೆ ಪರಿಚಯಿಸಿದ ಮರಾಠ ಸಮಾಜದ ಸಾಹು ಮಹಾರಾಜ್ ಹಾಗೂ ಸಾಯಿರಾಜ್ ಗಾಯಕ್ವಾಡ್ ಅವರ ಋಣ ತೀರಿಸಲು ಮರಾಠ ಸಮುದಾಯದಿಂದ ಸ್ಪರ್ಧಿಸಿರುವ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಮೋರೆ ಅವರನ್ನು ಎಲ್ಲ ಸಮಾಜಗಳು ಬೆಂಬಲಿಸಬೇಕು ಹಾಗೂ ಜಿಲ್ಲೆಯಲ್ಲಿ ಪರಿವಾರವಾದಕ್ಕೆ ಹಿತಶ್ರೀ ಹಾಡಬೇಕೆಂದು ಗೋಖಲೆ ಮನವಿ ಮಾಡಿದ್ದರು. ಜನರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಶಿಂದೆ, ಸಂಘಟನೆಯ ಮುಖಂಡರಾದ ತಿಪ್ಪಣ್ಣ ವಾಲಿ, ಮಾರುತಿ ಕಾಂಬ್ಳೆ, ಲಕ್ಷ್ಮಣ್ ಹೊಜಕ್ನಳ್ಳಿ, ರವಿ ಕೋಟರೆ, ದತ್ತು ವರವಟ್ಟೆ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಈ ಬೀದರ್ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ಅಷ್ಟೇ ಕಠೋರವಾಗಿ ಈ ಚುನಾವಣೆಯಲ್ಲಿ ವಿರೋಧಿಸುತ್ತಾ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮೊಟ್ಟ ಮೊದಲಿಗೆ ವಿದೇಶದಿಂದ ವ್ಯಾಸಂಗ ಪಡ್ಕೊಂಡು ಬಂದಾಗ ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂಥ ಮಹಾಪುರುಷ ಶಾಹು ಮಹಾರಾಜ್ ಅವರು 1920ರಲ್ಲಿ ಕೊಲ್ಲಾಪುರದಲ್ಲಿ ದೊಡ್ಡ ವ್ಯಕ್ತಿ ಇದ್ದಾರೆ, ದೊಡ್ಡ ನಾಯಕ ಇದ್ದಾರೆ, ಇವರನ್ನು ಫಾಲೋ ಮಾಡಿರಿ ಅಂತಂದು ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂಥ ಮಹಾಪುರುಷ ಛತ್ರಪತಿ ಶಾಹು ಮಹಾರಾಜ್. ಹಾಗೆ ಬರೋಡಾ ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡ, ಈ ಇಬ್ಬರ ಮಹಾಪುರುಷರ ಋಣ ಈ ದಲಿತರ ಮೇಲೆ, ಈ ದೇಶದ ದಲಿತರ ಮೇಲಿದೆ. ಆ ಋಣವನ್ನು ತೀರಿಸಲಿಕ್ಕೆ ನಾವು ಇವತ್ತ ರಾಜ್ಯವನ್ನು ಆಳಿದಂಥ, ದೇಶವನ್ನು ಆಳಿದಂಥ ಮರಾಠ ಸಮಾಜ 20 ವರ್ಷಗಳಿಂದ ಥರ್ಡ್ ಬೀದಿಯಿಂದ 2A ಮೀಸಲಾತಿ ಕೊಡಬೇಕಂತಂದು ಎಷ್ಟು ಹೋರಾಟ ಮಾಡಿದ್ರು ಕೂಡ ಈ ಜಿಲ್ಲೆಯ ಈಶ್ವರ್ ಖಂಡ್ರೆ ಆಗಿರಲಿ, ರಾಜಶೇಖರ್ ಪಾಟೀಲ್ ಆಗಿರಲಿ, ಖೂಬಾ ಆಗಿರಲಿ, ಇವ್ರು ಯಾರು ಕೂಡ ಚಕಾರ ಎತ್ತಿಲ್ಲ. ಅವರು ಇವತ್ತ ಈ ಜಿಲ್ಲೆಯಲ್ಲಿ 4 MP MLAಗಳನ್ನು ಹೊಂದಿದಂಥ ಒಂದು ಮರಾಠ ಸಮಾಜ ಇವತ್ತು ರಾಜಕೀಯದಿಂದ ಅವರು ರಾಜಕೀಯ ರಹಿತವಾಗಿ ಏನದ ಅಂತಂದರೆ ಆ ಸಮಾಜ ಆಗ್ಯದ. ಅಂಥ ಸಮಾಜ ಇವತ್ತು ಎಚ್ಚೆತ್ಕೊಂಡು ಮೂಕಾಗಿ ಕುರುಡಾಗಿ ಕೇವಲ BJP ಓಟ್ ಹಾಕ್ತಕ್ಕಂಥ ಆ ಸಮಾಜ ನಮ್ಮನ್ನು ಮೋಸ ಮಾಡಿದೆ, ಮೋಸ ಮಾಡ್ತಾ ಇದ್ದಾರೆ ಅಂತಂದು ಎಚ್ಚೆತ್ಕೊಂಡು ತನ್ನ ಸ್ವಾಭಿಮಾನಕ್ಕಾಗಿ, ತನ್ನ ಸಮಾಜದ ಸ್ವಾಭಿಮಾನಕ್ಕಾಗಿ ಅವರು ಈ ಚುನಾವಣೆಯಲ್ಲಿ ಇಂಥ ಕುಟುಂಬ ರಾಜಕಾರಣಿಗಳ ವಿರುದ್ಧವಾಗಿ ಅವರು ಈ ಚುನಾವಣೆಯಲ್ಲಿ ಡಾಕ್ಟರ್ ದಿನಕರ್ ಮೋರೆ ಅವರಿಗೆ ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ. ಹಾಗಾಗಿ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಸಯ್ಯಾಜಿರಾವ್ ಗಾಯಕ್ವಾಡ್ ನಮ್ಮ ಮೇಲೆ ಮಾಡಿದಂಥ ಋಣದ ಒಂದು ಸಣ್ಣ ಒಂದು ಪ್ರತೀಕವಾಗಿ ನಾವು ಈ ಜನರ ಧ್ವನಿಯ ಸಂಘಟನೆ ವತಿಯಿಂದ ಡಾಕ್ಟರ್ ದಿನಕರ್ ಮೋರೆ ಅವರಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಈ ಚುನಾವಣೆಯಲ್ಲಿ. ಬೀದರ್ ನಗರದ ಶಹಗಂಜ್ ರೋಕ್ಟ ಹನುಮಾನ್ ಮಂದಿರದಲ್ಲಿ ಹನುಮಾನ್ ಜಯಂತಿ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಸಡಗರ ಸಂಭ್ರಮ ಹಾಗೂ ವೈಭವದಿಂದ ನಡೆಯಿತು. ಮಂದಿರದ ಅರ್ಚಕ ಕೃಷ್ಣ ಅವರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಬೀದರಿನ ರೋಕ್ಟ ಹನುಮಾನ್ ಮಂದಿರದಲ್ಲಿ ರಾಮಭಕ್ತ ಹನುಮಾನ್ ಜಯಂತಿ ಉತ್ಸವ ಹರ್ಷೋಲ್ಲಾಸದಿಂದ ಆಚರಣೆ ಮಾಡಲಾಯಿತು ಎಂದು ಹೇಳಿದ್ದರು. ಶ್ರೀರಾಮ ಭಕ್ತ ಸಂಕಟ ಮೋಚನ ಪವನ ಪುತ್ರ ಶ್ರೀ ಹನುಮಾನ್ ಜಯಂತ್ಯೋತ್ಸವವನ್ನು ಮಂಗಳವಾರ ಬೀದರ್ ನಗರ ಸೇರಿದಂತೆ ಜಿಲ್ಲಾದ್ಯಂತ ಶ್ರದ್ಧೆ ಭಕ್ತಿಯೊಂದಿಗೆ ಅದ್ದೂರಿಯಿಂದ ಆಚರಿಸಲಾಯಿತು. ಎಲ್ಲೆಡೆ ಹನುಮಾನ್ ಮಂದಿರಗಳಲ್ಲಿ ದಿನವಿಡೀ ವಿವಿಧ ಕಾರ್ಯಕ್ರಮ ಜರುಗಿದವು. ನಾನಾ ಕಡೆ ಭವ್ಯ ಶೋಭಾಯಾತ್ರೆ ನಡೆದವು. ಬೆಳಗಿನ ಜಾವದಲ್ಲಿ ಮಂದಿರಗಳಲ್ಲಿ ಶ್ರೀ ಹನುಮಾನ್ ತೊಟ್ಟಿಲು ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತ್ತು. ಮುತ್ತೈದೆಯವರಿಂದ ಬಾಲ ಹನುಮಾನ್ ತೊಟ್ಟಿಲು ತೂಗಲಾಯಿತು. ಹನುಮಾನ್ ಮೂರ್ತಿಗಳಿಗೆ ವಿಲ್ಲೆದೆಳೆ ಕೇಸರಿ ಬಣ್ಣದಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಪುಷ್ಪಾಲಂಕಾರ ಗಮನ ಸೆಳೆಯಿತು. ಅರ್ಚಕರಿಂದ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ಜರುಗಿತ್ತು. ಅಲ್ಲಲ್ಲಿ ಮಹಾಪ್ರಸಾದ ಖಾಂಡ್ ನಡೆಯಿತು. ಭಜನೆ ಕೀರ್ತನೆಗಳನ್ನು ಆಯೋಜಿಸಿ ಬಜರಂಗ್ ಬಲಿ ಸ್ಮರಣೆ ಮಾಡಲಾಯಿತು.
ಭವ್ಯ ಮೆರವಣಿಗೆಯು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳ ಜಿಲ್ಲಾ ಘಟಕದಿಂದ ಶ್ರೀ ಹನುಮಾನ್ ಜಯಂತ್ಯೋತ್ಸವವನ್ನು ಬೀದರ್ ನಗರದಲ್ಲಿ ಅದ್ದೂರಿಯಿಂದ ಆಚರಿಸಲಾಯಿತು. ನಗರದ ಜನ್ಮಾಡ ರಸ್ತೆಯ ರೋಕ್ಟ ಹನುಮಾನ್ ಮಂದಿರದಲ್ಲಿ ಜಯಂತ್ಯೋತ್ಸವ ನಿಮಿತ್ತ ವಿವಿಧ ಕಾರ್ಯಕ್ರಮ ಜರುಗಿದ್ದವು. ಸಂಜೆ ಇಲ್ಲಿಂದ ಶುರುವಾದ ಭವ್ಯ ಶೋಭಾಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮತ್ತೆ ಮಂದಿರಕ್ಕೆ ಬಂದು ಕೊನೆಗೊಂಡಿತ್ತು. ಅಲಂಕೃತ ವಾಹನದಲ್ಲಿ ಶ್ರೀ ಹನುಮಾನ್ ಬೃಹತ್ ಭಾವಚಿತ್ರದೊಂದಿಗೆ ವೈಭವದಿಂದ ಶೋಭಾಯಾತ್ರೆ ಜರುಗಿತ್ತು. ಮಂದಿರ ಬಳಿ ಶೋಭಾಯಾತ್ರೆಗೆ ಕೇಂದ್ರ ಸಚಿವ ಭಗವಂತ್ ಖೂಬಾ, ಬಿಜೆಪಿ ರಾಜ್ಯ ಕಾರ್ಯದರ್ಶಿಯೂ ಆದ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಚಾಲನೆ ನೀಡಿದ್ದರು. ಇಲ್ಲಿಂದ ಹೊರಟ ಶೋಭಾಯಾತ್ರೆ ಡಾಕ್ಟರ್ ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಚೌಪಾರ, ಗಮಾನ್ ಚೌಕ್, ಶಹಾಗಂಜ್ ಕಮಾನ್ ಮುಖಾಂತರ ಮಂದಿರಕ್ಕೆ ಬಂದು ಸಮಾರೋಪಗೊಂಡಿತ್ತು. ಶೋಭಾಯಾತ್ರೆಗೆ ಚಾಲನೆ ನೀಡಿದ ಬಳಿಕ ಡಿಜೆ ಸೌಂಡ್ ಸಿಸ್ಟಂನಲ್ಲಿ ಮೊಳಗಿದ ಬಜರಂಗ್ ಬಜರಂಗ್ ಮುಂತಾದ ಹಾಡುಗಳಿಗೆ ಸಚಿವ ಖೂಬಾ, ಶಾಸಕ ಬೆಲ್ದಾಳೆ ಸೇರಿದಂತೆ ಪ್ರಮುಖರು, ಗಣ್ಯರು ಮಸ್ತ್ ಡ್ಯಾನ್ಸ್ ಮಾಡಿ ಯುವಕರಿಗೆ ಜೋಶ್ ತುಂಬಿದ್ದರು. ಕೈಯಲ್ಲಿ ಭಗವಾ ಧ್ವಜ ಹಿಡಿದು ಎಲ್ಲರೂ ಹೆಜ್ಜೆ ಹಾಕಿದ್ದರು. ಮೆರವಣಿಗೆಯುದ್ದಕ್ಕೂ ಜೈ ಶ್ರೀರಾಮ್, ಬಜರಂಗ್ ಬಲಿ ಕಿ ಜೈ ಇತ್ಯಾದಿ ಜಯಘೋಷಗಳು ಮೊಳಗಿದ್ದವು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಸತೀಶ್ ನೌಬಾದೆ, ಬಜರಂಗ್ ದಳ ಜಿಲ್ಲಾ ಸಂಚಾಲಕ ಭೀಮಣ್ಣ ಸೋರಳ್ಳಿ ಅಣದೂರ್, ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಮಾಜಿ ಎಂಎಲ್ಸಿ ಅಮರ್ನಾಥ್ ಪಾಟೀಲ್, ಪ್ರಮುಖರಾದ ಹನುಮಂತರಾವ್ ಪಾಟೀಲ್, ನಾಗಶೆಟ್ಟಿ, ಈಶ್ವರ್ ಸಿಂಗ್ ಠಾಕೂರ್, ರಾಮಕೃಷ್ಣ ಸಾಳೆ, ಬಾಬು ವಾಲಿ, ಶಶಿಧರ್ ಹೊಸಳ್ಳಿ, ಅರಹನ್ ಸಾವಳಿ, ರೇಣುಸಿದ್ದಪ್ಪ ಜಲಾದೆ, ಬಾಬುರಾವ್ ಕಾರ್ಬಾರಿ, ಉಪೇಂದ್ರ ದೇಶಪಾಂಡೆ, ಸದಾನಂದ್ ಜೋಶಿ, ಜೈಕಿಶನ್ ಬಿಯಾನಿ, ಆಕಾಶ್ ಪಾಟೀಲ್, ಹನುಮಂತ್ ಬುಳ್ಳ, ವೀರೇಶ್ ಸ್ವಾಮಿ, ಶಿವಕುಮಾರ್ ಸ್ವಾಮಿ, ಸುರೇಶ್ ಮಾಶೆಟ್ಟಿ, ಪಪ್ಪು ಪಾಟೀಲ್, ಖಾನಾಪುರ್, ಶಂಕರ್ ಕ್ಯಾಮ ಇತರರಿದ್ದರು. ಹಿಂದೂಪರ ಸಂಘಟನೆಗಳ ಹೆಚ್ಚಿನ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.
ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮರಾಠ ಸಮಾಜದ ಮುಖಂಡರಾದ ನಾರಾಯಣ್ ಗಣೇಶ್ ವಕೀಲರು, ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾದ BY ವಿಜೇಂದ್ರ ಅವರು ಮರಾಠ ಸಮುದಾಯದಿಂದ ರಾಜ್ಯದ ಏಕೈಕ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರ ಬಗ್ಗೆ ಅಸಭ್ಯ ಪದ ನಾಲಾಯಕ್ ಎಂಬ ಭಾಷೆ ಬಳಕೆ ಮಾಡಿದ್ದಕ್ಕೆ ಮರಾಠ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದರು. ಸಂತೋಷ್ ಲಾಡ್ ಅವರು ನಮ್ಮ ಸಮಾಜದ ಏಕೈಕ ಮಂತ್ರಿಗಳಾಗಿದ್ದಾರೆ. ಅವರ ಬಗ್ಗೆ ಇಂತಹ ಕೀಳು ಪದ ಬಳಕೆ ಮಾಡಿರುವ BY ವಿಜೇಂದ್ರ ಅವರು ಒಂದು ವಾರದೊಳಗೆ ಕ್ಷಮೆಯಾಚಿಸಬೇಕು, ಇಲ್ಲದಿದ್ದರೆ ಇಡೀ ರಾಜ್ಯದ ಮರಾಠ ಸಮಾಜ ಬೀದಿಗಿಳಿದು ಹೋರಾಟ ಮಾಡಲಿದೆ ಎಂದು ಎಚ್ಚರಿಸಿದರು. ಬಿಜೆಪಿಯವರು ಈ ಹಿಂದೆ ಸಹ ನಮ್ಮ ಸಮಾಜಕ್ಕೆ ಕಡೆಗಣಿಸಿದ್ದಾರೆ. ಈ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಸಮಾಜದಿಂದ ಒಬ್ಬರಿಗೂ ಟಿಕೆಟ್ ನೀಡಲಿಲ್ಲ. ಕಾಂಗ್ರೆಸ್ ಪಕ್ಷದವರು ಉತ್ತರ ಕನ್ನಡ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಸಮಾಜದ ನಾಯಕಿ ಅಚಿಚಲಿ ನಿಂಬಾಳಕರ್ ಅವರಿಗೆ ಟಿಕೆಟ್ ನೀಡಿ ನಮ್ಮ ಮಾನ ಉಳಿಸಿದೆ. ಆದರೆ ಬಿಜೆಪಿಗರು ಪ್ರತಿ ಬಾರಿ ನಮ್ಮ ಸಮಾಜದಿಂದ ಮತ ಪಡೆದು ನಮಗೆ ಯಾವುದೇ ಸವಲತ್ತು ನೀಡಲಿಲ್ಲ. ಆದ್ದರಿಂದ ಈ ಚುನಾವಣೆಯಲ್ಲಿ ಬೀದರ್ ಲೋಕಸಭೆ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೇಳಲಾಗಿತ್ತಾದರೂ ಮತ್ತೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿರುವ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಅನ್ಯಾಯ ಮಾಡಿದ್ದರಿಂದ ನಮ್ಮ ಸಮಾಜದಿಂದ ಸ್ವತಂತ್ರವಾಗಿ ಸ್ಪರ್ಧಿಸಿರುವ ಡಾಕ್ಟರ್ ದಿನಕರ್ ಮೋರೆ ಅವರಿಗೆ ಎಲ್ಲ ಸಮಾಜಗಳು ಬೆಂಬಲ ನೀಡುವಂತೆ ಅವರು ಮನವಿ ಮಾಡಿದ್ದರು. ಸಮಾಜದ ಮುಖಂಡರಾದ ಬಾಲಾಜಿ ಬಿರಾದರ್, ಅಮರ್ ಜಾಧವ್, ಅನಿಲ್ ಕಾಳೆ, ವೆಂಕಟ್ ಬಿರಾದರ್, ಗೋರಖ್ ಶ್ರೀಮಾಳೆ ಪತ್ರಿಕಾಗೋಷ್ಠಿಯಲ್ಲಿದ್ದರು. ದೊಡ್ಡ ಇತಿಹಾಸ ನಮ್ಮ ಸಮಾಜದಿದೆ. ಈ ನಿಮಗೆ ಗೊತ್ತಿದೆ, ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮುದಾಯದ ಏಕೈಕ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಥ ನಮ್ಮ ಸಂತೋಷ್ ಜಿ ಲಾಡ್ ಅವ್ರದ್ದು ವಯಸ್ಸಿನ 27ನೇ ವರ್ಷದಲ್ಲಿ MLA ಆಗಿಬಿಡ್ತಾರೆ. ಮತ್ತು ಇವತ್ತಿನ ತಾರೀಕು ತನಕ ಅವರು 4 ಸರ್ತಿ MLA ಆಯ್ತಾರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ 3 ಸರ್ತಿ ಕ್ಯಾಬಿನೆಟ್ ಮಿನಿಸ್ಟರ್ ಅಂತೂ ಕೆಲಸ ಮಾಡ್ತಾರೆ ಮತ್ತು ಒಳ್ಳೆ ಏನದ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ. ಮತ್ತು ಈ ನಮ್ಮ ಕಮ್ಯುನಿಟಿದು ರಾಜ್ಯದಂಥ ಒಂದೇ ಏನದ ಕ್ಯಾಬಿನೆಟ್ ಮಿನಿಸ್ಟರ್ ಏಕೈಕ ಸಂತೋಷ್ ಜಿ ಲಾಡ್ ಎಂದು ಏಕೈಕ ನಮ್ಮದು ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ. ಅವ್ರು ಏನದ ಅವ್ರದ್ದು ಬೆಳವಣಿಗೆ ಹೇಗಿದೆ ಅಂದ್ರೆ, ಅವ್ರದ್ದು ನಡವಳಿಕೆ ಹೇಗಿದೆ ಅಂದ್ರೆ, ಅವರು ಒಂದು ಬಹುಜನ ವಿಚಾರಧಾರೆಯಲ್ಲೂ ಫುಲೆ ಶಾಹು ಅಂಬೇಡ್ಕರ್ ವಿಚಾರಧಾರೆಯಿಂದ ಅವರು ಬೆಳೆದಿದ್ದಂಥ ಮತ್ತು ಒಂದು ಇಂಟೆಲೆಕ್ಚುವಲ್ ಪರ್ಸನಾಲಿಟಿ ಮತ್ತು ಯಾವುದು ಏನದ ಅವ್ರಿಗೆ ಕ್ಯಾಬಿನೆಟ್ ಕೊಟ್ಟಿರ್ಬೋದು ಅದರಲ್ಲಿ ಒಂದು ಸಕ್ಸೆಸಿವ್ ಅಡ್ಮಿನಿಸ್ಟ್ರೇಟರು, ಸಕ್ಸೆಸಿವ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಒಂದು ಅವ್ರದ್ದು ಖ್ಯಾತಿ ಪಡೆದಿನವರು. ಇತ್ತೀಚೆಗೆ ಹೋದ ವಾರದಲ್ಲಿ 2-3 ದಿನದಲ್ಲಿ ಅವರಿಗೆ ಈ ನಮ್ಮ ಕರ್ನಾಟಕ ರಾಜ್ಯದ BJPದ ಅಧ್ಯಕ್ಷ ಸನ್ಮಾನ್ಯ ಶ್ರೀ ವಿಜೇಂದ್ರ ಸಾಬರು ಅವರಿಗೆ ಏನಂತಂದ್ರೆ, ಈ ಹುಬ್ಳಿ ಹಿನ್ನೆಲೆಯಲ್ಲಿ ಅವರು ಹುಬ್ಳಿಯಲ್ಲಿ ಇತ್ತೀಚೆಗೆ ಆಗ್ಯದ, ಒಂದು ಡೆತ್ ಆಗ್ಯದ, ಮರ್ಡರ್ ಆಗ್ಯದ. ಆ ಹಿನ್ನೆಲೆಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡ ಹೊತ್ತಿಗೆ ಅಲ್ಲಿ ಅವ್ರು ಅಂತಾರೆ ಕಿ ಪ್ರೆಸ್ದವರಿಗೆ ಏನಂತಂದ್ರೆ ಈ ನಾಲಾಯಕ್ ಸಂತೋಷು ಅಂತ ಪದ ಏನದ ಅವ್ರು ಬಳಸ್ತಾರೆ. ಈ ಸಂತೋಷ್ ಲಾಡ್ಜಿ ಅವರಿಗೆ ಈ ಏಕೈಕ ನಮ್ಮ ಸಮುದಾಯದ ಏನು ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ ಕರ್ನಾಟಕ ರಾಜ್ಯದಲ್ಲಿ, ಛತ್ರಪತಿ ರಾಜರೇನದ ವಂಶಜರು ಮತ್ತು ಅವ್ರದ್ದು ಆಡಳಿತ ಏನದ ಬಹುಜನ್, ಈ ಮರಾಠಿಯಲ್ಲಿ ಅಂತೀವಿ ನಾವು ಬಾರಾಬಲುತೆದಾರ್ 18 ಪಗಡ ಜಾತಿ ಅವ್ರಿಗೆ ಎಲ್ಲಿಗೆ ಏನದ ತಗೊಂಡು ಹೋಗೋರು, ಸಾಕಷ್ಟು ಏನದ ಅವ್ರದ್ದು ಕೆಲಸ ಮಾಡಿನವರು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.